ಭತ್ತ ಬೆಳೆದಿರೋದು ಅದ್ಭುತವಾಗಿ ಬಂದಿದೆ. ಜೊತೆಗೆ ಇಲ್ಲಿ ಒಂದು ಸ್ವಲ್ಪ ಹಸನ ಕಂಡ್ರೂ ಕೂಡ ಈ ಮಡಿಗೆ ನೀರು ಬಂದಿಲ್ಲ, ಹಂಗಾಗಿ ಈಗ ನೀರು ಹಾಯಿಸ್ತದಾನೆ. ಅದು ಬಿಟ್ಟರೆ ನಿಮ್ಮ ಗಿರಿತಿಮ್ಮಪ್ಪನ ಹೊಲದ ಕೆಳಗಿನ ಭಾಗ ಪೂರ್ತಿ, ಅಲ್ಲಿ ಪೂರ್ತಿ ಆ ಕಡೆ ಎಡ್ಜಿಂದ ಈ ಕಡೆ ಎಡ್ಜ್ವರೆಗೂ ಭತ್ತ ಎಲ್ಲ ತುಂಬ ಚೆನ್ನಾಗಿ ಬಂದಿದೆಯಪ್ಪ. ಬೆಳೆ ರಿಪೋರ್ಟ್ ಕೊಡೋದಾದರೆ ನಾವೇನು ಭಾಳಷ್ಟು ನುರಿತ ತಜ್ಞರಲ್ಲ ಈ ವಿಚಾರದಾಗೆ, ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕೆಳಗೆ ತಗ್ನಲ್ಲಿ ನಿಮಗೆ ಗೊತ್ತೈತಲ್ಲ ಹಳ್ಳ, ನೋಡಿದಿರಿ ಎಲ್ಲರೂ, ನಮ್ಮ ಗ್ರೂಪ್ನಲ್ಲಿರೋರು ಎಲ್ಲರೂ ಈ ಹಳ್ಳ ನೋಡಿದಿರಿ ಅಂತ ಅನ್ಕೋತೀನಿ. ಜೊತೆಗೆ ಎಷ್ಟೋ ದಿನ ಆಯಿತು ನಾನು ಈ ಥರ ಬಾಗಿದ ಮರದಲ್ಲಿ ಕಟ್ಟಿದ ಗೂಡುಗಳು ನೋಡಿ. ಇದು ಗೀಜಿಗಿನ ಗೂಡಲ್ಲ, ಗುಬ್ಬಿ ಗೂಡು. ಇದು ನಮ್ಮ ಬಾರೆಹಣ್ಣಿ ಮರ. ಈ ಮರದ ಹಣ್ಣು ತಿನ್ನೋಕ್ಕೆ ಒಂದು ಸ್ವಲ್ಪ ಭಾಗ್ಯ ಬೇಕು, ಯಾಕೆಂದರೆ ಆ ಟೈಮ್ನ ನಾವು ಇಲ್ಲಿ ಇರೋದಿಲ್ಲ, ಹಂಗಾಗಿ ರೆಗ್ಯುಲರ್ ಇದ್ದರೆ ತಿನ್ಬೋದಿತ್ತು. ಸ್ವಲ್ಪ ನಿಮ್ಮ ಬಾಲ್ಯನೂ ಸ್ವಲ್ಪ ನೆನಪಾಗಲಿ ಅಂತ ಇದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ಗುಬ್ಬಿಗಳು ಕಟ್ಟಿರೋ ಗೂಡುಗಳು. ಯಾವ ಇಂಜಿನಿಯರು, ಯಾವ ಸಾಫ್ಟ್ವೇರ್ ಇಂಜಿನಿಯರು ಇಷ್ಟು ಟೆಕ್ನಾಲಜಿಯಾಗಿ ಕಟ್ಟೋಕ್ಕಾಗಲ್ಲ. ನೀವು ಆ ಗೂಡು ಕೈಯಾಗ ಹರಿಯೋಕ್ಕೂ ಆಗೋಲ್ಲ, ಅಷ್ಟು ಟೈಟಾಗಿ ಕಟ್ಟಿರ್ತವೆ. ಇದು ನನಗೆ ಸುಮ್ಮನೆ ಬ್ಲ್ಯಾಂಕಾಗಿ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಸುಮ್ಮನೆ ಬ್ಲ್ಯಾಂಕಾಗಿ ವೀಡಿಯೋ ಮಾಡಿದ್ರೆ ನಿಮಗೆ ನೋಡೋರಿಗೆ ಸ್ವಲ್ಪ ಬೇಸರ ಅಂತ ಅನಿಸ್ಬೋದು ಅಂತ ಸೊ ಬ್ಯಾಕ್ಗ್ರೌಂಡು ಆಡಿಯೋ ಕೊಟ್ಟಿದ್ದೀನಿ ಅಷ್ಟೇ. ಇನ್ನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡೋಣ ಅಂತಿದ್ದೆ, ಈಗ ಅಷ್ಟೇ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ. ಹಾಗಾಗಿ ಸುಮ್ಮನೆ ನೋಡಿರಿ ಭತ್ತ ಹೆಂಗಿದೆ ಅಂತ. ನೀವು ನಿಮ್ಮ ಹೊಲದ ರೆಗ್ಯುಲರ್ ಅಪ್ಡೇಟ್ಸ್ ಇದ್ರೆ ಹಾಕ್ಬೋದು. ಕೃಷಿಕರು ಸದ್ಯ ಈಗ ರವಿಕುಮಾರ್ ಅವರು ಇದ್ದಾರೆ, ಶ್ರುತಿ ಅಂತೇನು ಸಾರಿ ಶ್ವೇತನ ಯಜಮಾನ್ರು. ಮೇ ಬಿ ಶ್ರುತಿನೂ ಎಕ್ಸ್ ಇರ್ಬೋದು, ಅವರೇ ಹೇಳ್ಬೇಕು ಇದ್ರ ಬಗ್ಗೆ ಕನ್ಫರ್ಮ್ ಮಾಡಿ. ಇನ್ನು ಬಿಟ್ಟರೆ ಮತ್ತೆ ಯಾರಿದ್ದಾರೆ ಕೃಷಿಕರು ನಮ್ಮ ಗ್ರೂಪ್ನ? ಸೋಮು ಅವರು ರೆಗ್ಯುಲರ್ ಅಲ್ಲ. ಇಷ್ಟೇ, ಇನ್ನು ಕ್ಲೈಮ್ಯಾಕ್ಸಿಗೆ ಬಂದುಬಿಡ್ತೀನಿ ಸಾಕು. ಕ್ಲೈಮ್ಯಾಕ್ಸಲ್ಲಿ ಇದು ಮೇಲೆ ಇರ್ತಕ್ಕಂಥ ಮೆಕ್ಕೆಜೋಳ. ದರ್ಶು ಮಾತಾಡ, ಇವತ್ತು ಹೆಂಗೆ ನೀನು ಬಲಿಪಶು ಅದೇ ಅಂತ. ಸುಮ್ಮನೆ ಸೆಕೆಂಡ್ ಇರ್ಬೇಕು. ಬೈಕೇನು ಕೊಯ್ರು ಇದು ಒಂದು ಪಟ ತೆಗಿ. ಹಾಂ ತೆಗಂತ ಕೈಯ ಹಿಡ್ಕೊಂಡಾರೆ ನಂಗೆ. ತಿಂಡಿ ತಿನ್ರಿ. ತಿಂಡಿ ಆಮೇಲೆ ಒಂದು 2 ಮುಂಬು ಹೋಗ್ಬೇಕು.